ಎಲ್ರಿಗೂ ಚಿತ್ರರಂಗದಲ್ಲಿ ಲೆಜೆಂಡ್ ಅನ್ಸ್ಕೊಳ್ಳೋದು ತುಂಬಾ ಕಷ್ಟ. ಆ ಲೆಜೆಂಡ್ ಆದ್ಮೇಲೆ ಆ ಲೆಗೆಸಿ ಅಂತ ಏನ್ ಹೇಳ್ತೀವಿ ಅದನ್ನ ಬೆಳೆಸ್ಕೊಂಡು ಬರೋದು ಅಂದ್ರೆ ಅದು 10 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, ತುಂಬಾ ಕಷ್ಟ. ಅದು ಲೆಜೆಂಡ್ನ ಲೆಗೆಸಿಯಾಗಿ ಅದನ್ನು ಮುಂದುವರ್ಸ್ಕೊಂಡು ಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ತುಂಬ ಇನ್ಸ್ಪಿರೇಷನ್. ವೆಂಕಟೇಶ್ ಅವರು, ಅವ್ರ ಕುಟುಂಬ. ಏನಕ್ಕೆ ಹೇಳ್ತೇನೆ ಅಂದರೆ, ನಾನು ಸುಧೀಂದ್ರ ಅವ್ರನ್ನ ತುಂಬ ಹತ್ರದಿಂದ ನೋಡಿದವನು. ನಮ್ಮ ಚಿತ್ರಗಳೆಲ್ಲ ಅವರೇ ಮಾಡ್ತಾ ಇದ್ದಂಥ ಒಂದು ಸಂದರ್ಭ. ಅವಾಗ ವೆಂಕಟೇಶ್ ಅವರು ಎಲ್ಲರೂ ಬೇರೆ ಪ್ರೊಫೆಷನ್ ಮಾಡ್ಬೋದಾಗಿತ್ತೇನೋ, ಬಟ್ ಅವ್ರ ಲೆಗೆಸಿನ ರಾಘವೇಂದ್ರ ಚಿತ್ರವಾಣಿನ ಅವ್ರ ಕೈಲಾದಂಥ ಒಂದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಚಿತ್ರರಂಗಕ್ಕೆ ಅತಿಯಾದಂಥ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು PR ಅಂದರೆ ಇಟ್ಸ್ ಬಿಗ್ ಬ್ರಿಡ್ಜ್ ಬಿಟ್ವೀನ್ ಆಡಿಯನ್ಸ್ ಅಂಡ್ ಸಿನಿಮಾ ಇಂಡಸ್ಟ್ರಿ. ಅಷ್ಟು ಒಳ್ಳೆ ಮನಸ್ಸು, ಮನುಷ್ಯತ್ವ ಎಲ್ಲ ಇರುವಂಥ ಒಬ್ಬ ವ್ಯಕ್ತಿ ವೆಂಕಟೇಶ್ ಅವರು. ಆಮೇಲೆ ಕುಟುಂಬನೂ ಅಷ್ಟೇ. ವೆಂಕಟೇಶ್ ಅವರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ, ಅಷ್ಟು ಸಾಧನೆ ಮಾಡಬೇಕಂದ್ರೆ ಕುಟುಂಬದ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಯತ್ನ ಅನ್ನೋದು ಒಂದೊಂದು ಜನರೇಷನ್ಗೂ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಗನ ಒಂದು ನಿರ್ದೇಶಕ ಮಾಡಬೇಕು, ಚಿತ್ರರಂಗಕ್ಕೆ ಕೊಡಬೇಕು ನನ್ನ ಕೈಲಾಗಿದ್ದಾಗಲಿ ಅನ್ನೋದು ಅವನ ಒಂದು ಇಂಟ್ರೆಸ್ಟ್ ಅಲ್ಲಿ ತುಂಬ ಇಂಪಾರ್ಟೆಂಟ್. ತುಂಬ ಒಂದು ಧೈರ್ಯ ಮಾಡಿ, ಅದು ಈ ಕಾಲದಲ್ಲಿ ಈ ಸಂದರ್ಭದಲ್ಲಿ ಚಿತ್ರರಂಗ ಇರುವಂಥ ಸ್ಥಿತಿಗತಿ ಗೊತ್ತಿದ್ದೂ ಅವರು ಈ ಒಂದು ಧೈರ್ಯ ಮಾಡಿ ಮಗನಿಗೆ ಪವನ್ ವೆಂಕಟೇಶ್ ಅವರಿಗೆ ಒಂದು ನಿರ್ದೇಶನ ಮಾಡಪ್ಪ ನೀನು ಅಂತ ಮಾಡಿಸಿ ಈ ಒಂದು ತುಂಬ ಮನಸ್ಸಿಗೆ ನಾಟುವಂಥ ಒಂದು ಕಥೆಯನ್ನು ಊಡಿಸ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಪರದೆ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಮೈ ಬೆಸ್ಟ್ ವಿಶಸ್ ಟು ಯು. ಒಂದು ಆ್ಯಕ್ಷನ್ ಅಥವಾ ಬೇರೆ ಕಥೆಗಳನ್ನ ಮಾಡೋದು ಅದು ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡ್ತೀವಿ ನಾವು. ಇದು ಒಬ್ಬ ಡೈರೆಕ್ಟರ್ 100% ಅವನ ಟ್ಯಾಲೆಂಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ಹಿನ್ನೆಲೆ ಮ್ಯೂಸಿಕ್ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಅವನ ಶೋಲ್ಡರ್ ಮೇಲೆ ನಿಂತಿರೋವಂಥ ಒಂದು ರೆಸ್ಪಾನ್ಸಿಬಲ್ ಸ್ಕ್ರಿಪ್ಟನ್ನು ಆರಿಸ್ಕೊಂಡು ಆಮೇಲೆ ಮನಸ್ಸಿಗೆ ನಾಟುವಂಥ ಒಂದು ಕಥೆಯನ್ನು ಹುಡುಕಬೇಕು.